ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ದೇವಶಯನ ಏಕಾದಶಿ. ಹೌದು, ಅದುವೇ ಆಷಾಢ ಏಕಾದಶಿಯನ್ನ ಯಾವ ದಿನ ಆಚರಣೆ ಮಾಡಲಾಗುತ್ತೆ ಮತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ದಿನ ತಿಳಿತಾ ಹೋಗೋಣ. ವರ್ಷಕ್ಕೊಮ್ಮೆ ಇಡೀ ದೇಶವು ಸದ್ದಿಲ್ಲದೆ ಜೀವನವನ್ನು ಸ್ಥಗಿತಗೊಳಿಸುವ ಒಂದು ಕ್ಷಣವಿದೆ. ಯಾವುದೇ ಮದುವೆಗಳನ್ನು ಯೋಜನೆ ಮಾಡುವುದಿಲ್ಲ, ಯಾವುದೇ ಹೊಸ ಕಾರ್ಯಗಳನ್ನು ಈ ಒಂದು ಸಮಯದಲ್ಲಿ ಪ್ರಾರಂಭ ಮಾಡುವುದಿಲ್ಲ. ಲಕ್ಷಾಂತರ ಜನರು ಉಪವಾಸ ಮಾಡುತ್ತಾರೆ. ನೂರಾರು ಕಿಲೋಮೀಟರ್ಗಳ ಕಾಲ ಕಾಲ್ನಡಿಗೆಯಲ್ಲಿ ನಡೆದು ದೇವರ ದರ್ಶನವನ್ನು ಪಡೆಯುತ್ತಾರೆ. ರಾತ್ರಿಯಿಡೀ ಎಚ್ಚರವಾಗಿರುತ್ತಾರೆ. ಇವೆಲ್ಲವೂ ಕೂಡ ಒಂದೇ ಸಾಮಾನ್ಯ ನಂಬಿಕೆಯಿಂದಾಗಿ. ಹೌದು, ಅದುವೇ ಆ ಒಂದು ದಿನಕ್ಕಾಗಿ. ಅದುವೇ ದೇವಶಯನಿ ಏಕಾದಶಿ, ಆಷಾಢ ಏಕಾದಶಿ. ಈ ದಿನ ವಿಷ್ಣು ತನ್ನ ಕಣ್ಣುಗಳನ್ನು ಮುಚ್ಚುವುದರ ಮೂಲಕ ಚತುರ್ಮಾಸ ಆರಂಭವಾಗುತ್ತೆ ಎಂದು ಹೇಳಲಾಗುತ್ತೆ. ಈ ದಿನ ವಿಶೇಷವಾಗಿ ನಾವು ವಿಷ್ಣು ದೇವನ ಆರಾಧನೆಯನ್ನು ಮಾಡೋದ್ರಿಂದ, ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಹಲವಾರು ಪಾಪಗಳಿಂದ ನಾವು ಹೊರಗಡೆ ಬರಬಹುದು. ಹೌದು ಸ್ನೇಹಿತರೆ, ಈ ದಿನ ಅಂದರೆ ಈ ಒಂದು ದೇವಶಯನ ಏಕಾದಶಿಯನ್ನ 2026ರಲ್ಲಿ ನಾವು ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ ಎಂಬುದನ್ನು ನೋಡುವುದಾದರೆ, ಈ ದಿನ ದೇವಶಯನ ಏಕಾದಶಿಯು ಅಂದರೆ ಆಷಾಢ ಏಕಾದಶಿಯು ಹಲವಾರು ಏಕಾದಶಿಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ, ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಏಕಾದಶಿಯಾಗಿದೆ. ಈ ಒಂದು ಏಕಾದಶಿ ಅಂದರೆ ದೇವಶಯನ ಏಕಾದಶಿ ಅಂದರೆ ದೇವರು ಅಂದರೆ ಶಯನಿ ಅಂದರೆ ನಿದ್ರೆ ಅಂದರೆ ವಿಷ್ಣುವು ಯೋಗ ನಿದ್ರೆಯಲ್ಲಿ ಮುಳುಗುವ ದಿನ. ಕ್ಷೀರಸಾಗರದಲ್ಲಿ 4 ತಿಂಗಳ ಕಾಲ ವಿಶ್ರಾಂತಿ ಪಡೆಯುವಂತಹ ಈ ಒಂದು ದಿನ. ಈ ದಿನದಿಂದ ಚತುರ್ಮಾಸ ಪ್ರಾರಂಭವಾಗ್ತಾ ಹೋಗುತ್ತೆ. 4 ತಿಂಗಳಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನು ಕಳೆಯಬೇಕು ಅಂದ್ರೆ ಈ ಒಂದು ಸಮಯದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ಹಾಗೂ ಕೃಷ್ಣನ ಅನುಗ್ರಹವನ್ನು ನಾವು ಪಡೆಯಲು ಈ ಒಂದು ಏಕಾದಶಿ ನಮಗೆ ಸಹಾಯಕವಾಗ್ತಾ ಹೋಗುತ್ತೆ. ಹಾಗೂ ಈ ಒಂದು ಏಕಾದಶಿಯನ್ನ ನಾವು ಆಷಾಢ ಏಕಾದಶಿ, ಹರಿಶಯನಿ ಏಕಾದಶಿ, ಪದ್ಮ ಏಕಾದಶಿ ಅಂತ ಹೇಳಿ ಹಲವಾರು ವಿಧದಲ್ಲಿ ಈ ಒಂದು ಏಕಾದಶಿಯನ್ನ ಕರೆಯಲಾಗತ್ತೆ. ಇನ್ನು ಈ ಒಂದು 2026ರ ದೇವಶಯನ ಏಕಾದಶಿಯನ್ನು ನಾವು ಜುಲೈ 26ರಂದು ಶನಿವಾರದಂದು ಆಚರಣೆಯನ್ನ ಮಾಡಲಾಗತ್ತೆ. ಏಕಾದಶಿ ತಿಥಿಯು ಜುಲೈ 24ರಂದು ಬೆಳಗ್ಗೆ 9:12ಕ್ಕೆ ಪ್ರಾರಂಭವಾಗಿ ಜುಲೈ 25ರಂದು ಬೆಳಗ್ಗೆ 11:34ಕ್ಕೆ ಕೊನೆಗೊಳ್ಳುತ್ತದೆ. ಹಾಗಾಗಿ ಈ ಒಂದು ಮರುದಿನ ಬೆಳಗ್ಗೆ ಅಂದ್ರೆ ಜುಲೈ 26ರ ಭಾನುವಾರ ಸೂರ್ಯೋದಯದ ನಂತರ ಈ ಒಂದು ದ್ವಾದಶಿಯು ಪ್ರಾರಂಭವಾಗ್ತಾ ಹೋಗುತ್ತೆ. ಅಂದ್ರೆ ಈ ಒಂದು ಜುಲೈ 25 ಶನಿವಾರದಂದು ನಾವು ಈ ಒಂದು ಆಷಾಢ ಏಕಾದಶಿಯನ್ನು ಆಚರಣೆ ಮಾಡುವುದರ ಮೂಲಕ ಹಾಗೂ ಆ ದಿನ ವಿಷ್ಣುವಿನ ದರ್ಶನವನ್ನು ಮಾಡುವುದರ ಮೂಲಕ ವಿಶೇಷ ಅನುಗ್ರಹವನ್ನು ನಾವು ಪಡೆಯಬಹುದು. ಈ ದಿನ ವಿಶೇಷವಾಗಿ ಕೃಷ್ಣನ ಹಾಗೂ ವಿಷ್ಣುವಿನ ಪಾಂಡುರಂಗನ ದರ್ಶನವನ್ನು ಮಾಡೋದ್ರಿಂದ ನಮ್ಮ ಜೀವನದ ಸಕಲ ಪಾಪಗಳು ಕರಗುತ್ತೆ ಎಂಬ ಒಂದು ನಂಬಿಕೆ ಇದೆ. ಹಾಗೂ ಈ ದಿನ ವಿಶೇಷವಾಗಿ ನಾವು ಉಪವಾಸವನ್ನು ಆಚರಣೆ ಮಾಡುವುದರಿಂದ ಅಶ್ವಮೇಧ ಯಾಗವನ್ನು ಮಾಡಿದಂತ ಒಂದು ಫಲವು ದೊರೆಯುತ್ತೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಹಾಗೂ ಸಾಧ್ಯವಾದಷ್ಟು ಜನ ಉಪವಾಸ ಮಾಡುವುದರ ಜೊತೆಗೆ ಅಥವಾ ನಮಗೆ ತುಂಬಾ ಕಟ್ಟುನಿಟ್ಟಿನ ಉಪವಾಸ ಸಾಧ್ಯವಿಲ್ಲ ಎಂಬುವರು ಲಘುವಾಗಿ ಹಣ್ಣು, ಹಾಲುಗಳನ್ನ ಹಾಗೂ ಸಾತ್ವಿಕ ಆಹಾರಗಳನ್ನ ಸೇವಿಸಬಹುದು. ಹಾಗೂ ವೃದ್ಧರು, ಗರ್ಭಿಣಿಯರು ಕೂಡ ಕಠಿಣ ಉಪವಾಸವನ್ನು ಯಾವುದೇ ರೀತಿಯಾಗಿ ಮಾಡದೆ ಸ್ವಲ್ಪ ಲಘು ಆಹಾರವನ್ನು ಕೂಡ ಸೇವಿಸಬಹುದು. ಹಾಗೂ ಈ ದಿನ ವಿಷ್ಣು ಸಹಸ್ರನಾಮ ಪಠಿಸುವುದು, ಭಜನೆ ಮಾಡುವುದು, ದೇವಸ್ಥಾನಗಳಿಗೆ ಭೇಟಿ ಕೊಡುವುದು ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತೆ. ಹಾಗೂ ಈ ದಿನ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳು ಅಂದರೆ ಮದುವೆ, ಗೃಹಪ್ರವೇಶ ಮುಂತಾದ ಯಾವುದೇ ಕಾರ್ಯಗಳನ್ನು ಈ ಒಂದು ಸಮಯದಲ್ಲಿ ಮಾಡಲಾಗುವುದಿಲ್ಲ. ಭಕ್ತರು ಉಪವಾಸ ವ್ರತಗಳನ್ನು ಆಚರಿಸಿ ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಒಂದು ಅತ್ಯುತ್ತಮವಾದಂತಹ ಬದಲಾವಣೆಯನ್ನು ಕಾಣಬಹುದಾಗಿದೆ. ಹಾಗೂ ಇವತ್ತಿನ ದಿನ ಸರಳವಾಗಿ ನಾವು ದೇವಶಯನ ಏಕಾದಶಿ ಅಂದರೆ ಆಷಾಢ ಏಕಾದಶಿಯನ್ನು ಯಾವ ದಿನ ಆಚರಣೆ ಮಾಡಲಾಗುತ್ತೆ ಎಂದು ತಿಳಿದಿದ್ದೇವೆ. ಈ ಎಲ್ಲ ಮಾಹಿತಿಗಳು ತಮ್ಮೆಲ್ಲರಿಗೂ ಉಪಯುಕ್ತವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.